ಹೇಯ್ ಡೋಂಟ್ ಟಚ್ ಮೀ. ನೀನು ಆ ಸೋ ಕಾಲ್ಡ್ ಧರಣಿ ಜೊತೆ ಸೇರ್ಕೊಂಡು ನನ್ನ ನೋಡಿ ನಗ್ತಿರ್ತೀಯ. ಈಗ ಸೇವ್ ಮಾಡೋ ಥರ ಬಿಟ್ಟಿ ಶೋ ಕೊಡ್ತಾ ಇದ್ದೀಯ ಎಂದವ ಗಂಗಾ ಹಿಡಿದ ತನ್ನ ಕೈಯನ್ನು ಒದರಿ ಬಿಡಿಸಿಕೊಂಡು ಉರಿಗಣ್ಣಿನಿಂದ ಗಂಗಾಳನ್ನು ನೋಡಿ ವಾಲಾಡುತ್ತಲೇ ಮೆಟ್ಟಿಲು ಹತ್ತಿ ತನ್ನ ರೂಮು ಸೇರಿದ ಸೋಹಂ. ಅವನ ಮಾತಿಗೆ ಮುಖ ಸಪ್ಪಗೆ ಮಾಡಿ ಮೆಟ್ಟಿಲಿಳಿದು ಕೆಳಗೆ ಬಂದಳು ಗಂಗಾ. ಗಂಗಾ, ಅವನಾಡಿದ ಮಾತಿಗೆಲ್ಲ ನೀನು ಬೇಜಾರು ಮಾಡ್ಕೋಬೇಡ. ಇವತ್ತು ಆ ಹೊಲಸು ಡ್ರಿಂಕ್ಸ್ ಮಾಡಿ ಮನೆಗೆ ಬಂದಿದ್ದಾನೆ. ಎಲ್ಲಾದರೂ ಶಿವಂ ಮನೇಲಿ ಇದ್ದಿದ್ರೆ ಈಗ ದೊಡ್ಡ ರಾಧ ಅಂತಾನೆ ಆಗ್ತಾ ಇತ್ತು ಎಂದರು ಸುಲೋಚನಾ. ಪರವಾಗಿಲ್ಲ ಅಮ್ಮ ಎಂದು ಬಾರದ ನಗು ಬೀರಿ ಅಡುಗೆ ಮನೆ ಕಡೆ ಹೊರಟವಳನ್ನು ಕರೆದರು ರಾಜೇಂದ್ರ. ಗಂಗಾ, ಬಾರಮ್ಮ ಇಲ್ಲಿ ಎಂದರು. ಅವರ ಹತ್ತಿರ ಹೋಗಿ ನಿಂತವಳನ್ನು ಕೈ ಹಿಡಿದು ತನ್ನ ಪಕ್ಕ ಕೂರಿಸಿಕೊಂಡು ಮಮತೆಯಿಂದ ತಲೆ ಸವರಿ, ಧರಣಿ ಮನೇಲಿಲ್ಲ, ನಿನಗೆ ಬೇಜಾರಾಗಬಹುದು. ನಾಳೆ ಆಶ್ರಮದ ಕಡೆ ಹೋಗಿ ಬರೋಣ. ನಾನು ಹೋಗದೆ ತುಂಬ ದಿನ ಆಯಿತು. ಶಿವಂ ಆಗ ಹೋಗ್ತಾ ಇದ್ದ, ಈಗ ಕೆಲಸದ ಬ್ಯುಸಿಯಲ್ಲಿ ಹೋಗಿಲ್ಲ. ನಾಳೆ ಬೆಳಿಗ್ಗೆ ಹೋಗಿ ಸಂಜೆವರೆಗೂ ಅಲ್ಲೇ ಇದ್ದು ಬರೋಣ, ಏನಂತೀಯ ಎಂದರು ರಾಜೇಂದ್ರ. ಗಂಗಾ ತಿರುಗಿ ಸುಲೋಚನರ ಮುಖ ನೋಡಿದಳು. ಹೋಗಿ ಬಾ, ನಿನಗೂ ಸಮಯ ಕಳೆದಂತೆ ಆಗುತ್ತದೆ ಎಂದರು ಸುಲೋಚನಾ. ಧರಣಿಗೆ ಓದಲಿದ್ದ ಕಾರಣ ತುಂಬ ದಿನದಿಂದ ಮನೆಯಲ್ಲಿ ಇದ್ದು ಗಂಗಾಳಿಗೂ ಬೇಸರವಾಗಿತ್ತು. ಖುಷಿಯಿಂದ ಅವಳ ಮುಖ ಅರಳಿತು. ಶಿವಂ ರಾತ್ರಿ 11ರ ಸಮಯಕ್ಕೆ ಒಂದು ಡಾಬಾದ ಮುಂದೆ ತನ್ನ ಕಾರ್ ಪಾರ್ಕ್ ಮಾಡಿದ ಧರಣಿಗೆ ಶಿವಂ ಬಳಿ ಜಗಳವಾಡುತ್ತಲೇ ಬೇಗ ನಿದ್ದೆ ಬಂದುಬಿಟ್ಟಿತ್ತು. ತನ್ನ ಭುಜಕ್ಕೆ ವಾಲಿ ಮಲಗಿದವಳನ್ನು ಮೆಲ್ಲಗೆ ಎಬ್ಬಿಸುತ್ತಾ, ಏಯ್ ಜಗಳಗಂಟಿ, ಏಳು ಮೇಲೆ, ಊಟ ಮಾಡಲ್ವಾ ಎಂದು ಎಚ್ಚರಿಸಿದ. ಆಕಳಿಸುತ್ತಾ ಮೈಮುರಿದು ಸರಿಯಾಗಿ ಕುಳಿತ ಧರಣಿ, ನನಗೆ ನಿದ್ದೆ ಬರ್ತಿದೆ, ಊಟ ಬೇಡ ಎಂದಳು ತೊದಲುತ್ತಲೇ. ಇನ್ನು 30 ಕಿಲೋಮೀಟರ್ ಹೋಗ್ಬೇಕು, ಅಲ್ಲಿವರೆಗೂ ಹಸಿದುಕೊಂಡೇ ಇರ್ತೀಯಾ? ಆ ಹಳ್ಳಿಯಲ್ಲಿರುವುದು ಅಜ್ಜ ಅಜ್ಜಿ ಇಬ್ಬರೇ. ಈಗ ಹೋಗಿ ಅಜ್ಜಿನ ಅಡಿಗೆ ಮಾಡಿ ಬಡಿಸು ಅಂತ ಹೇಳೋಕ್ಕಾಗುತ್ತಾ? ವಯಸ್ಸಾಗಿದೆ ಅವರಿಗೆ, ಯೋಚನೆ ಮಾಡು ಎಂದವ ಕಾರ್ ಡೋರ್ ತೆಗೆದು ಕೆಳಗಿಳಿದ. ಈಗೇನು ಬರ್ತೀಯೋ ಇಲ್ಲವೋ ಮತ್ತೊಮ್ಮೆ ಕೇಳಿದ. ಬೇಗ ಬೇಗ ಕಾರಿನಿಂದ ಕೆಳಗೆ ಇಳಿದು ತನ್ನ ಕೂದಲನ್ನು ಸರಿಪಡಿಸಿಕೊಂಡ ಧರಣಿ, ಓಹೋ ಜೋರಿದ್ದೀರಾ, ಬಂದಿಲ್ಲ ಅಂದರೆ ಒತ್ತಾಯ ಮಾಡಿ ಒಂದೆರಡು ಸಲ ಕರಿಬೇಕು ಅನ್ನೋ ಮ್ಯಾನರ್ಸ್ ಇಲ್ಲ. ಮೂತಿ ಸೊಟ್ಟಗೆ ಮಾಡಿ ಅವನಿಗಿಂತ ಮುಂದೆ ನಡೆದಳು ಧರಣಿ. ತಲೆ ಕೆರೆದುಕೊಂಡವ ಶಿವಂ, ಮದುವೆಯಾದರೆ ಇಷ್ಟೆಲ್ಲ ಮಾಡಬೇಕಾ? ಈ ಹುಡುಗಿಯರು ಒಳ್ಳೆ ಮಾತಲ್ಲಿ ಹೇಳಿದರೆ ಎಕ್ಸೆಪ್ಟ್ ಮಾಡೋದೇ ಇಲ್ಲ ಅಂತಾರೆ ಎಂದು ಮಣಗುಡುತ್ತಾ ಕಾರನ್ನು ಲಾಕ್ ಮಾಡಿ ಮುಂದೆ ಹೋಗುತ್ತಿದ್ದ ಧರಣಿಯ ಕಡೆ ನಡೆದ ಶಿವಂ. ರಾತ್ರಿ 12ರ ಸಮಯ. ಗಂಗಾಳಿಗೆ ಎಚ್ಚರವಾಯಿತು. ಯಾರು ಮೆಲ್ಲಗೆ ಮಾತನಾಡಿದ ಅನುಭವ. ಅದು ಶಿವಂ ರೂಮಿನೊಳಗಿಂದ ಕೇಳಿಬರುತ್ತಿತ್ತು. ತುಂಬ ಹೊತ್ತು ಆ ಮಾತುಗಳನ್ನು ಕೇಳಿಸಿಕೊಳ್ಳಲು ಪ್ರಯತ್ನಿಸಿದಳು ಗಂಗಾ. ಅಸ್ಪಷ್ಟ ನುಡಿಗಳು. ಅವರಿಬ್ಬರೂ ಇಲ್ಲ, ಮತ್ತೆ ಯಾರು? ಗೊಂದಲದ ಜೊತೆ ಭಯವೂ ಆಯಿತು ಗಂಗಾಳಿಗೆ. ಮೆಲ್ಲಗೆ ಎದ್ದು ತನ್ನ ರೂಮಿನ ಲೈಟ್ ಬೆಳಗಿಸಿದಳು. ರೂಮಿನ ಬಾಗಿಲು ತೆಗೆಯಲು ಭಯವಾಯಿತವಳಿಗೆ. ಧೈರ್ಯ ವಹಿಸಿ ಮೆಲ್ಲಗೆ ಬಾಗಿಲು ತೆಗೆದು ತನ್ನ ರೂಮಿನಿಂದ 10ರಿಂದ 20 ಹೆಜ್ಜೆ ಅಂತರದಲ್ಲಿರುವ ಶಿವಂ ಧರಣಿಯ ರೂಮಿನ ಕಡೆ ನಡೆದಳು. ಮನೆಯಲ್ಲಿ ಅಲ್ಲಲ್ಲಿ ಚಿಕ್ಕ ಲ್ಯಾಂಪ್ಗಳು ಉರಿಯುತ್ತಿದ್ದವು. ಅಷ್ಟೊಂದು ಕತ್ತಲಿರಲಿಲ್ಲ. ಒಳಗಿನಿಂದ ಯಾರೋ ಒಮ್ಮೆ ನಗುವ, ಒಮ್ಮೆ ಅಳುವ ಶಬ್ದ. ಅದು ಗಂಡಸಿನ ಧ್ವನಿ. ಬಾಗಿಲ ಹತ್ತಿರ ಹೋಗಿ ನಿಂತವಳು ಓರೆಯಾಗಿ ಮುಚ್ಚಿ ಚಿಲಕ ಹಾಕಿರದ ಬಾಗಿಲನ್ನು ಸ್ವಲ್ಪವೇ ತಳ್ಳಿ ನೋಡಿದಳು. ರೂಮಿನ ಮಂದ ಕೆಂಪು ಬೆಳಕಿನಲ್ಲಿ ಅಲ್ಲಿನ ದೃಶ್ಯ ನೋಡಿ ದಿಗ್ಭ್ರಮೆಯಾಗಿ ಕಲ್ಲಿನಂತೆ ನಿಂತುಬಿಟ್ಟಳು. ಸೋಹಂ ಯಾವುದೋ ಲೋಕದಲ್ಲಿ ತೇಲಾಡುತ್ತಿದ್ದ. ಒಂದು ಕೈಯಲ್ಲಿ ಸಿಗರೇಟ್ ಹಿಡಿದು ಹೊಗೆ ಬಿಡುತ್ತಾ, ಮತ್ತೊಂದು ಕೈಯಲ್ಲಿ ಧರಣಿ ಬೆಳಿಗ್ಗೆ ಉಟ್ಟು ತೊಳೆಯಲೆಂದು ಇರಿಸಿದ್ದ ಸೀರೆಯನ್ನು ಕೈಯಲ್ಲಿ ಹಿಡಿದು ಅದನ್ನು ಮುಖಕ್ಕೆಲ್ಲ ಒತ್ತಿಕೊಳ್ಳುತ್ತಾ ಮಂಚದ ಕೆಳಗೆ ಕುಳಿತು, ಧರಣಿ, ಧರಣಿ, ಐ ಲೈಕ್ ಯು. ನನ್ನ ಕಷ್ಟ ನಿನಗೆ ಯಾಕೆ ಅರ್ಥ ಆಗ್ತಿಲ್ಲ? ನಾನು ನಿನ್ನಿಂದ ದೂರ ಇರೋಕೆ ಟ್ರೈ ಮಾಡ್ತಾ ಇದ್ದೀನಿ, ಆದರೂ ನನ್ನಿಂದ ಆಗ್ತಾ ಇಲ್ಲ. ಆ ದಿಶಾ ಅಲ್ಲ, ಯಾವುದೇ ಹುಡುಗಿರ್ ಸವಾಸ ಮಾಡಿದ್ರೂ ನೀನೇ ನೆನಪಾಗ್ತೀಯ. ಇವತ್ತು ದಿಶಾಗೆ ಲಿಪ್ ಲಾಕ್ ಮಾಡಿದ್ದೆ ಗೊತ್ತಾ? ಆಗಲೂ ನನ್ನ ಕಣ್ಮುಂದೆ ಇದ್ದಿದ್ದು ನಿನ್ನ ಬಿಂಬ. ಒಂದೇ ಒಂದು ಸಾರಿ ಸಿಕ್ಕು ನನ್ನ ಕೈಗೆ. ಲಂಡನ್ ಆಗಿದ್ರೆ ಇಷ್ಟೊತ್ತಿಗೆ ಆ ಲಾರಾ ಥರ ನೀನು ನನ್ನ ಕೈಗೊಂಬೆಯಾಗಿರ್ತಾ ಇದ್ದೆ. ಇಲ್ಲಿ ಆ ಶಿವಂ ಕೋಟೆಯೊಳಗೆ ನೀನು ಇದ್ದೀಯ. ನೀನು ಅವನ ಪ್ರೀತಿನಾ ಎಂದವ ಕ್ರೂರವಾಗಿ ನಗುತ್ತಾ ತುಟಿಯ ಮೇಲಿದ್ದ ಸಿಗರೇಟ್ನಿಂದ ಧರಣಿಯ ಸೀರೆಯನ್ನು ಸುಡುತ್ತಿದ್ದ. ಅದೆಲ್ಲವನ್ನು ಬಾಗಿಲ ಸಂದಿಯಿಂದ ನೋಡಿದ ಗಂಗಾಳಿಗೆ ಗಂಟಲಲ್ಲಿ ಪಸೆಯಾರಿತು. ಉಗುಳು ನುಂಗಲು ಭಯವಾಯಿತು. ಇಂಥವನೊಬ್ಬ ಕಾಮುಕ ಮನೆಯಲ್ಲೇ? ಅವಳ ಮನಸ್ಸು ಚೀರಿತು. ಸ್ವಂತ ಅತ್ತಿಗೆಯನ್ನೇ, ಛೀ! ತನ್ನ ದಾವಣಿಯ ಸೆರಗಿನಿಂದ ಬೆವರಿದ ಮುಖ ಒರೆಸಿಕೊಳ್ಳಬೇಕು ಎಂದು ಕೈ ಎತ್ತಿದಾಗ ಪಕ್ಕದಲ್ಲಿದ್ದ ಹೂವಿನ ಕುಂಡ ನೆಲಕ್ಕೆ ಜಾರಿತು. ಹೆದರಿದ ಗಂಗಾ ತಕ್ಷಣ ಎಚ್ಚೆತ್ತು ಅಲ್ಲೇ ಇರುವ ದೊಡ್ಡ ಕಂಬದ ಬಳಿ ಮರೆಯಾಗಿ ನಿಂತಳು.
ಒಳಗಿದ್ದ ಸೋಹಂ ಹೆದರಿ ಬೇಗ ಬೇಗ ಧರಣಿಯ ಸೀರೆಯನ್ನು ಮುದ್ದೆ ಮಾಡಿ ಬೆಡ್ನ ಕೆಳಗೆ ಎಸೆದು ರೂಮ್ನಿಂದ ಮೆಲ್ಲಗೆ ಆಚೆ ಈಚೆ ನೋಡುತ್ತಾ ಹೊರಬಂದ. ಆಗ ಅವನಿಗೆ ಕುಡಿದಿದ್ದು ಇಳಿದಿತ್ತು. ಅವನು ಹೋದ ನಂತರ ಮೆಲ್ಲಗೆ ನಡೆದು ತನ್ನ ರೂಮ್ ಸೇರಿದ ಗಂಗಾ ಬೇಗ ಬೇಗನೆ ತನ್ನ ರೂಮಿನ ಬಾಗಿಲಿನ 2 ಚಿಲ್ಕವನ್ನು ಭದ್ರಪಡಿಸಿ ಹಾಸಿಗೆ ಮೇಲೆ ಕುಳಿತು ಸುಧಾರಿಸಿಕೊಳ್ಳತೊಡಗಿದಳು. ಅವಳ ಕೈಕಾಲು ಈಗಲೂ ನಡುಗುತ್ತಿತ್ತು. ಏನ್ ಮಾಡ್ಲಿ, ಯಾರತ್ರ ಹೇಳಿ ಎನ್ನುವುದೇ ಅವಳಿಗೆ ತಿಳಿಯಲಿಲ್ಲ. ದಿಂಬಿನ ಕೆಳಗಿದ್ದ ತನ್ನ ಕೀಪ್ಯಾಡ್ ಮೊಬೈಲನ್ನು ಹೊರತೆಗೆದವಳು ಅರ್ಜುನ್ ನಂಬರನ್ನು ನಡುಗುವ ಕೈಗಳಿಂದಲೇ ಡಯಲ್ ಮಾಡಿದಳು. ಜೋರಾದ ನಿದ್ದೆಯಲ್ಲಿದ್ದ ಅರ್ಜುನ್ ಮೊಬೈಲ್ನ ಹಾಡಿನ ಸದ್ದಿಗೆ ತಡಕಾಡಿ ನಿದ್ದೆಗಣ್ಣಿನಲ್ಲಿ ಕಾಲ್ ರಿಸೀವ್ ಮಾಡಿ ಕಿವಿಯ ಮೇಲಿಟ್ಟ. ಹಲೋ ಎಂದು ಅರ್ಜುನ್ ಮಾತನಾಡಿದರೂ ಗಂಗಾ ತನ್ನ ಉಗುರು ಕಚ್ಚುತ್ತಾ ಒಂದೂ ಮಾತನಾಡದೆ ಕಿವಿಯ ಮೇಲೆ ಫೋನ್ ಇಟ್ಟು ಕುಳಿತಿದ್ದಳು. ಹಲೋ, ಯಾರ್ರೀ ಅದು ಮಧ್ಯರಾತ್ರಿ ಫೋನ್ ಮಾಡಿ ದೆವ್ವದ ಥರ ಕಾಟ ಕೊಡೋದು ಎಂದು ಗದರಿದ ಅರ್ಜುನ್. ತುಂಬಾ ಹೊತ್ತಿನ ನಂತರ ಒಳ್ಳೆ ನಿದ್ದೆ ಬಂದಿತ್ತು, ಅದನ್ನು ಹಾಳು ಮಾಡಿದ್ರಲ್ಲ ಅಂತ ಕೋಪ ಅವನಿಗೆ. ನಾನು ಎಂದಳು ಗಂಗಾ ರಾಗವಾಗಿ. ಎಂದು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದ ಅರ್ಜುನ್. ಹೇ ಗಂಗಾ, ದಡಬಡಾಯಿಸಿ ಎದ್ದು ಸರಿಯಾಗಿ ಕುಳಿತು ನೀನು ಇಷ್ಟು ಹೊತ್ತಿನಲ್ಲಿ ಫೋನ್ ಮಾಡಿದ್ಯಾ? ನಂಬೋಕೆ ಆಗ್ತಿಲ್ಲ. ಏನಾಯ್ತು, ಏನಾದರೂ ಸಮಸ್ಯೆನಾ ಕೇಳಿದ ಮೆಲ್ಲಗೆ. ಆಗಲೇ ಅತ್ತ ಕಡೆಯಿಂದ ಸಣ್ಣಗೆ ಅಳುವ ಸ್ವರ ಕೇಳಿಸಿತು. ಹೇ ಗಂಗಾ, ಅಳ್ತಾ ಇದ್ದೀಯಾ? ಗಾಬರಿಯಾಯಿತು ಅರ್ಜುನ್ಗೆ. ಹ್ಞೂ, ನನಗೆ ತುಂಬ ಭಯ ಆಗ್ತಾ ಇದೆ ಈ ಮನೆಯಲ್ಲಿ ಇರೋಕೆ ಎಂದವಳ ಅಳು ಜೋರಾಯಿತು. ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಗಂಗಾ. ಅವಳ ಧ್ವನಿ ಈಗಲೂ ನಡುಗುತ್ತಿತ್ತು. ಗಂಗಾ, ಏನಾಯ್ತು? ಈ ನಡುರಾತ್ರಿ ಫೋನ್ ಮಾಡಿ ಹೀಗೆ ಹೇಳಿದ್ರೆ ನನಗೆ ಕೈಕಾಲು ಆಡಲ್ಲ. ಹೇಳು, ಏನಾಯ್ತು? ಅಳುತ್ತಿದ್ದವಳನ್ನು ಪದೇ ಪದೇ ಕೇಳಿದ ಅರ್ಜುನ್. ಅದು ಅದು ಎಂದು ಹೇಳಲು ಮೀನಮೇಷ ಎಣಿಸುತ್ತಾ ಯೋಚಿಸುತ್ತಿದ್ದವಳಿಗೆ ತಿಳಿದಿಲ್ಲ ವಿಷಯವನ್ನು ಹೇಗೆ ಹೇಳಬೇಕೆಂದು. ತಾನು ಹೇಳಿದ ವಿಷಯ ತಿಳಿದು ಅರ್ಜುನ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಎಲ್ಲಾದರೂ ಸೋಹಂಗೆ ಹೊಡೆದ್ರೆ ಸುಲೋಚನಾ ಅಮ್ಮ ಸುಮ್ಮನೆ ಇರ್ತಾರಾ? ಏನ್ ಮಾಡ್ಲಿ ಎಂದು ಯೋಚಿಸುತ್ತಿದ್ದವಳನ್ನು ಎಚ್ಚರಿಸಿತು ಅತ್ತ ಕಡೆಯಿಂದ ಅರ್ಜುನ್ ಧ್ವನಿ. ಅದು ನಾನು ನೀರು ಕುಡಿಯೋಕೆ ಅಂತ ಅಡುಗೆ ಮನೆಗೆ ಹೋಗಿದ್ದೆ. ಅಲ್ಲಿ ಯಾರೋ ಓಡಾಡೋ ಹಾಗೆ ಆಯ್ತು. ಅದಕ್ಕೆ ಭಯ ಆಯ್ತು, ಫೋನ್ ಮಾಡ್ದೆ ಎಂದಳು ಮೆಲ್ಲಗೆ. ನಿಜಾನಾ ಮತ್ತೆ ಕೇಳಿದ ಅರ್ಜುನ್. ಅವನ ಅನುಮಾನ ಸ್ಪಷ್ಟ. ಏನೋ ಆಗಿದೆ. ಬಾಯಿ ಬಿಡುತ್ತಿಲ್ಲ ಇವಳು. ಹೆದರುತ್ತಿದ್ದಾಳೆ ಹೇಳಲು. ಎಂದಿನಂತಿಲ್ಲ. ಅವಳ ಧ್ವನಿ ನಡುಗುತ್ತಿದೆ. ಭಾರೀ ಒತ್ತಾಯಿಸಲಿಲ್ಲ ಅರ್ಜುನ್. ಸರಿ, ನೀನು ರೂಮಿನ ಬಾಗಿಲ ಚಿಲಕವನ್ನು ಭದ್ರಪಡಿಸಿ ಮಲಗು. ಏನೂ ಆಗಲ್ಲ, ಹೆದರಬೇಡ ಎಂದು ಸಂತೈಸಿದ. ಮೌನವಾಗಿ ಫೋನ್ ಬದಿಗಿಟ್ಟವಳು ಗಟ್ಟಿಯಾಗಿ ಮುಸುಕೊದ್ದು ಭಯದಿಂದಲೇ ಮಲಗಿದಳು. ಅತ್ತ ಕಡೆ ಅರ್ಜುನ್ಗೆ ನಿದ್ರೆ ಮಾರುದೂರ ಓಡಿಹೋಯಿತು. ಚಿಕ್ಕ ಸುಳಿವು ಸಿಕ್ಕರೂ ಜನ್ಮ ಜಾಲಾಡಿಬಿಡುತ್ತಾನೆ. ಸದ್ಯಕ್ಕೆ ಅರ್ಜುನ್ ವಿಕ್ರಮ್ ಹಿಂದೆ ಬಿದ್ದಿದ್ದ. ಅವನ ಕೆಲವೊಂದು ಇಲ್ಲಿಗಲ್ ಬಿಸಿನೆಸ್ಗಳ ಜೊತೆಗೆ ದಿಶಾ ಕೈಜೋಡಿಸಿದ್ದಾಳೆ ಎನ್ನುವ ಮಾಹಿತಿ ಇತ್ತು. ಜೊತೆಗೆ ಇತ್ತೀಚೆಗೆ ಬೆಂಗಳೂರಿನ ಆಚೆಯ ಹೊರವಲಯದಲ್ಲಿ ಡ್ರಗ್ಸ್ನ ಬ್ಯಾಗ್ಗಳು ಪತ್ತೆಯಾಗಿದ್ದವು. ಅರ್ಜುನ್ ಸ್ನೇಹಿತನೊಬ್ಬ ಪೊಲೀಸ್, ಡ್ರಗ್ಸ್ ಆಪರೇಷನ್ ಎಂದು ತನಿಖೆ ಶುರು ಮಾಡಿದ್ದ. ಆ ಜಾಗಕ್ಕೆ ಒಮ್ಮೆ ಅವನ ಜೊತೆ ಅರ್ಜುನ್ ಭೇಟಿ ನೀಡಿದಾಗ ಅಲ್ಲಿ ವಿಕ್ರಮ್ ಕೈಯಲ್ಲಿರುವಂಥದ್ದೇ ಮುಂದೆ ಚೇಳಿನ ಪೆಂಡೆಂಟ್ ಇರುವ ಬ್ರಾಸ್ಲೆಟ್ ಅರ್ಜುನ್ ಕೈಗೆ ಸಿಕ್ಕಿತು. ಯಾರಿಗೂ ಕಾಣದಂತೆ ಜೇಬಿಗಿಳಿಸಿದ್ದ. ಈ ವಿಷಯ ಶಿವಂ ಬಳಿಯೂ ಶೇರ್ ಮಾಡಿದ್ದ. ಮೊದಲು ನಂಬದ ಶಿವಂ ಸಾಕ್ಷಿಯನ್ನು ತೋರಿಸಿದ. ನಂತರ ಅವನು ತನ್ನ ಮನೆ ಕಡೆ ಬಂದರೆ ಒಳಬಿಡದಂತೆ ಸೆಕ್ಯೂರಿಟಿಗೆ ಹೇಳಿಬಿಟ್ಟಿದ್ದ ಶಿವಂ. ಊರಿಂದ ಬಂದ ನಂತರ ಒಮ್ಮೆ ವಿಕ್ರಮ್ ತಂದೆ ಬಳಿ ಮಾತನಾಡಿ, ಇದು ವಿಕ್ರಮ್ ಆಗಿದ್ದರೆ ಅವನಿಗೆ ತಕ್ಕ ಶಿಕ್ಷೆ ಕೊಡಿಸೋಣ, ಅಲ್ಲಿವರೆಗೂ ನಿನಗೆ ಸಿಗುವಷ್ಟು ಸಾಕ್ಷಿಗಳನ್ನು ಕಲೆ ಹಾಕು, ಅವನ ಜೊತೆ ಇನ್ನು ಯಾರಿದ್ದಾರೆ ಎಂದು ತಿಳಿದುಕೋ ಎಂದಿದ್ದ ಶಿವಂ. ಮಾರನೇ ದಿನ ವಿಕ್ರಮ್ ಫಾರ್ಮ್ ಹೌಸ್ಗೆ ಅರ್ಜುನ್ ಹೋಗುವನಿದ್ದ. ಆದರೆ ಈಗ ಮತ್ತೊಂದು ತಲೆನೋವು ಆವರಿಸಿತ್ತು. ಇದ್ದಕ್ಕಿದ್ದಂತೆ ಫೋನ್ ಮಾಡಿ ಗಂಗಾ ಆಡಿದ ಮಾತು, ಅವಳ ಮಾತಿನಲ್ಲಿದ್ದ ಭಯ. ಏನಾಯ್ತು ಹುಡುಗಿಗೆ? ಸರಿಯಾಗಿ ಬಾಯಿ ಬಿಟ್ಟು ಏನೂ ಹೇಳಲ್ಲ. ದೊಡ್ಡ ತಲೆನೋವಾಗಿ ಕಾಡಿತ್ತು. ಆದಷ್ಟು ಬೇಗ ಅಕ್ಕ ಬರಲಿ ಎಂದು ತನ್ನ ವೈಷ್ಣವಿ ಅಕ್ಕನನ್ನು ನೆನೆದ ಅರ್ಜುನ್. ಕತೆ ಮುಂದುವರಿಯುವುದು. ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗಿಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ಕತೆ ಓದ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.